ನವೆಂಬರ್ 26ರ ಸಂಜೆ ಉತ್ತರ ಪ್ರದೇಶದ ಹಾಪುರ ಬ್ರಜ್ ಘಾಟ್ನಲ್ಲಿ ಒಂದು ದೃಶ್ಯ ಹಲವು ಜನರನ್ನ ದಿಗ್ಭ್ರಮೆಗೊಳಿಸಿದೆ. 4 ಯುವಕರು ಮೃತದೇಹದೊಂದಿಗೆ ಹರಿಯಾಣ ನೋಂದಣಿ ಕಾರಿನಲ್ಲಿ ಬಂದಿದ್ದಾರೆ. ಗಂಗಾ ನದಿ ದಡದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿದ್ದಾರೆ. ಮುಖ ಮಾತ್ರ ತೆರೆದು ಅಂತ್ಯಕ್ರಿಯೆಯ ಎಲ್ಲಾ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಅಂತ್ಯಕ್ರಿಯೆ ವೇಳೆ ಮೃತದೇಹದ ಮೇಲಿನ ಹೊದಿಕೆ ತೆಗೆಯುತ್ತಲೇ ಅಲ್ಲಿದ್ದ ಜನರಿಗೆ ಆಘಾತವಾಗಿದೆ. ಕಾರಣ ಮೃತದೇಹದ ಜಾಗದಲ್ಲಿ ಪ್ಲಾಸ್ಟಿಕ್ ಡಮ್ಮಿ ಪತ್ತೆಯಾಗಿದೆ. ಬಂಧಿತರ ವಿಚಾರಣೆ ವೇಳೆ ಇದೊಂದು ನಕಲಿ ಅಂತ್ಯಕ್ರಿಯೆ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಇದು ಕಮಲ್ ಸೋಮಾನಿ ಅವರ ಸ್ನೇಹಿತ ಆಶೀಶ್ ಖುರಾನ ಡಮ್ಮಿ ಅಂತ್ಯಕ್ರಿಯೆ ನಡೆಸಲು ಯತ್ನಿಸಿದ್ದ ಘಟನೆ ಬೆಳಕಿಗೆ ಬಂದಿದೆ. ಕಮಲ್ ಸೋಮಾನಿ 50 ಲಕ್ಷ ಸಾಲ ಮಾಡಿದ್ದ. ತನ್ನ ಸ್ನೇಹಿತ ಅಂಜುಲ್ ಹೆಸರಿನಲ್ಲಿ ವಿಮಾ ಹಣ ಪಡೆಯಲು ಯೋಜನೆ ರೂಪಿಸಿದ್ದು ಬೆಳಕಿಗೆ ಬಂದಿದೆ. ಕಮಲ್ ತನ್ನ ಮಾಜಿ ಉದ್ಯೋಗಿ ಅಂಜುಲ್ ಕುಮಾರ್ನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತನ್ನ ಬಳಿಯೇ ಇಟ್ಕೊಂಡಿದ್ದ. ಅಂಜುಲ್ಗೆ ತಿಳಿಯದೆ ಆತನ ಹೆಸರಲ್ಲಿ ಟಾಟಾ ಕಂಪನಿಯಿಂದ 50 ಲಕ್ಷದ ವಿಮೆ ಹಣ ಪಡೆಯಲು ಪ್ಲಾನ್ ರೂಪಿಸಿದ್ದ. ಅಂಜುಲ್ ಪ್ರಯಾಗ್ರಾಜ್ನಲ್ಲಿ ತನ್ನ ಮನೆಯಲ್ಲಿ ಆರೋಗ್ಯವಾಗಿದ್ದಾನೆ. ಅಂಜುಲ್ ಸತ್ತಿದ್ದಾನೆಂದು ನಕಲಿ ಅಂತ್ಯಕ್ರಿಯೆ ನಡೆಸಿ ಮರಣ ಪ್ರಮಾಣ ಪತ್ರ ಪಡೆಯಲು ಮುಂದಾಗಿದ್ದ. ಆ ಬಳಿಕ ವಿಮೆ ಕ್ಲೇಮ್ ಮಾಡಲು ನಿರ್ಧರಿಸಿದ್ದ. ಪ್ಲಾಸ್ಟಿಕ್ ಡಮ್ಮಿ ನೋಡಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ಇವರ ಲೆಕ್ಕಾಚಾರ ತಲೆಕೆಳಗಾಗುವಂತೆ ಮಾಡಿದ್ದಾರೆ.